ನಮಸ್ಕಾರ ಸ್ನೇಹಿತರು. ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಚರ್ಚೆ ನಡೀತಾ ಇರುವಂತಹ ವಿಷಯ ನಿಮ್ಗೆ ಗೊತ್ತಿದೆ. ಈ ಚರ್ಚೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅಮಿತ್ ಶಾ ಅವರು ಚೆನ್ನಾಗಿ ಮಂಗಳಾರತಿ ಕೂಡ ಮಾಡಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಈ ಕೋಲ್ ಕೊಟ್ಟು ಪೆಟ್ಟು ತಿನ್ನೋದು ಅಂತಾರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ರಾಹುಲ್ ಗಾಂಧಿ ಅವರಿಗೆ ನಿನ್ನೆ ಲೋಕಸಭೆಯಲ್ಲಿ ಆಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರ ಶೇಪ್ ಔಟ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನೀವು ಇತ್ತೀಚಿನ ವರ್ಷಗಳಲ್ಲಿ ಒಂದಂತೂ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಕಾಂಗ್ರೆಸ್ ಪಕ್ಷ ಸತತವಾಗಿ ಚುನಾವಣೆಗಳಲ್ಲಿ ಸೋಲ್ತಾ ಇದೆ. ಅದು ಲೋಕಸಭಾ ಚುನಾವಣೆ ಇರ್ಬೋದು ಅಥವಾ ಯಾವುದೇ ರಾಜ್ಯದ ವಿಧಾನಸಭಾ ಚುನಾವಣೆಗಳಿರ್ಬೋದು, ಎಲ್ಲಾ ಚುನಾವಣೆಗಳಲ್ಲಿ ಸತತವಾಗಿ ಸೋಲ್ತಾ ಇರುವಂತದ್ದು ಕಾಂಗ್ರೆಸ್ ಪಕ್ಷ. ಯಾವಾಗ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡು ಈ ಚುನಾವಣೆಯನ್ನ ಅವರ ನಾಯಕತ್ವದಲ್ಲಿ ಎದುರಿಸಲಿಕ್ಕೆ ಶುರು ಮಾಡಿದ್ರು, ಆ ದಿನದಿಂದ ಈ ಗೆಲುವು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಮರೀಚಿಕೆ ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಸೋಲಿಕ್ಕೆ ನಿಜವಾದ ಕಾರಣ ಏನು ಅನ್ನೋದನ್ನು ಹುಡುಕೋದು ಬಿಟ್ಟು, ಈ ಸೋಲಿಗೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಸೇರಿಕೊಂಡು ಅಕ್ರಮವಾಗಿ ನಮ್ಮನ್ನ ಸೋಲಿಸ್ತಾ ಇದೆ, ಮತ ಚೋರಿ ಮಾಡ್ತಾ ಇದೆ, ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಕೊಂಡು ಪ್ರಪಗಂಡ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಹೊರತು ನಿಜವಾದ ಕಾರಣವನ್ನ ಅವ್ರು ಹುಡುಕುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗಿಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿದೆ ನಿಜವಾದ ಕಾರಣ, ಆದ್ರೆ ಜನರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಅಥವಾ ಒಂದು ಪ್ರಪಗಂಡವನ್ನ ಸೃಷ್ಟಿ ಮಾಡ್ಲಿಕ್ಕೆ ಈ ರೀತಿಯಾದಂತಹ ದಾರಿಯನ್ನ ಹಿಡಿದಿದ್ರು. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಆದ್ರೆ ಕೆಲವರು ಇದನ್ನು ಒಪ್ಕೊಳ್ಳಲ್ಲ, ಅದು ಬೇರೆ ವಿಷಯ. ಇದ್ರ ನಡುವೆ ಈಗ SIR ಪ್ರಕ್ರಿಯೆ ನಡೀತಾ ಇದೆ. ಈ SIR ಪ್ರಕ್ರಿಯೆಯನ್ನು ಕೂಡ ಇವರು ವಿರೋಧಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, SIR ಪ್ರಕ್ರಿಯೆ ಮುಖಾಂತರ ಅಕ್ರಮ ಮತದಾರರು ಯಾರೆಲ್ಲ ಇದ್ದಾರೋ ಅವರೆಲ್ಲರ ಹೆಸರಿಗೆ ಡಿಲೀಟ್ ಆಗ್ಲಿಕ್ಕೆ ಶುರುವಾಗಿದೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾದಂತಹ ಆತಂಕ ಶುರುವಾಗಿದೆ. ಕೇವಲ ಕಾಂಗ್ರೆಸ್ ಪಕ್ಷ ಅಂತ ತಿಳ್ಕೊಂಡಲ್ಲ, ಈ ಇಂಡಿ ಒಕ್ಕೂಟದಲ್ಲಿ ಯಾರೆಲ್ಲ ಇದ್ದಾರೋ ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ತಳಮಳ ಪ್ರಾರಂಭ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಅಕ್ರಮ ವಲಸಿಗರು ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಅಥವಾ ಅದರ ಮಿತ್ರ ಪಕ್ಷಗಳಿಗೆ ವೋಟ್ ಹಾಕ್ತಾ ಇದ್ದಾರೆ. ಹಾಗಾಗಿ ಒಂದ್ ವೇಳೆ ಇವ್ರ ಹೆಸರೆಲ್ಲ ಡಿಲೀಟ್ ಆಗಿ ಹೋದ್ರೆ ನಮ್ಮ ಗತಿ ಏನು, ಈ ರೀತಿಯಾದಂತಹ ಪ್ರಶ್ನೆ ಅವರ ಮನದಲ್ಲಿ ಮೂಡಿದೆ. ಅದಕ್ಕಾಗಿ ಈ SIR ಪ್ರಕ್ರಿಯೆಯನ್ನ ಅವ್ರು ಯಾವಾಗಲೂ ಕೂಡ ವಿರೋಧಿಸ್ಕೊಂಡು ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ ನಲ್ಲಿ ಕೂಡ ಒಂದು ಚರ್ಚೆ ಆಗ್ಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹಠ ಹಿಡಿದು ಕೂತಿದ್ರು. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೀತಾ ಇದೆ. ಇಲ್ಲಿ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ನಿಂತ್ಕೊಂಡು 3 ವೋಟ್ ಚೋರಿ ಪ್ರಕರಣಗಳ ಬಗ್ಗೆ ಮಾತಾಡಿದ್ರು. ಮೊದಲನೇದಾಗಿ ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶದ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದು, ಇದು ಕೂಡ ಅಷ್ಟೇ ವೋಟ್ ಚೋರಿ ಅಂತೇಳಿ ಹೇಳಿದ್ರು. ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಯಾವ ರೀತಿ ಭಾರತದ ಪ್ರಧಾನಿಯಾಗಿ ಆಯ್ಕೆ ಆದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನಾನು ನಿಮ್ಗೆ ಹೇಳ್ತೇನೆ. ನಿಮ್ಗೆ ಗೊತ್ತಿರಬಹುದು, 1946ರಲ್ಲೇ ಬ್ರಿಟಿಷರು ನಿರ್ಧಾರ ಮಾಡಿದ್ರು, ನಾವು ಇನ್ನೂ ಹೆಚ್ಚು ದಿನ ಭಾರತದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆದಷ್ಟು ಬೇಗ ನಾವು ಇಲ್ಲಿಂದ ಕಾಲ್ ಕೀಳಬೇಕು, ಆ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಪಕ್ಷ ಈ ಕಾಂಗ್ರೆಸ್ ಪಕ್ಷ, ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಹಾಗೇನೆ ಈ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನ ಗಾಂಧಿ ಅವರು ವಹಿಸಿಕೊಂಡಿದ್ರು. ಹಾಗಾಗಿ ಗಾಂಧಿ ಏನ್ ಹೇಳಿದ್ರು ಕೂಡ ಉಳಿದವರೆಲ್ಲರೂ ಕೂಡ ಕೇಳಲೇಬೇಕಾಗಿತ್ತು. ಆ ರೀತಿಯಾದಂತಹ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನ ತಗೊಂಡ್ರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರಾಗಿರ್ತಾರೋ ಅವರು ಮುಂದಿನ ಪ್ರಧಾನಮಂತ್ರಿ ಆಗ್ಬೇಕು, ಈ ರೀತಿಯಾದಂತಹ ಒಂದು ನಿರ್ಣಯವನ್ನ ತಗೊಂಡ್ರು. ಅದಕ್ಕಾಗಿ ಇಂಟರ್ನಲ್ ಆಗಿ ಒಂದು ಚುನಾವಣೆ ನಡೀತು. ಅಂದ್ರೆ ಈ ಇಂಟರ್ನಲ್ ಚುನಾವಣೆಯಲ್ಲಿ ಈ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಯಾರೆಲ್ಲ ಇರ್ತಾರೋ ಅವರು ವೋಟ್ಗಳನ್ನ ಹಾಕಬೇಕಿತ್ತು. ಆ ಸಂದರ್ಭದಲ್ಲಿ ಭಾರತದಲ್ಲಿ ಒಟ್ಟಿಗೆ 15 ಪ್ರದೇಶ್ ಕಾಂಗ್ರೆಸ್ ಕಮಿಟಿಗಳಿತ್ತು. ಈ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಮತವನ್ನ ಚಲಾಯಿಸಿದ್ರು. ಈ ಚುನಾವಣೆಯಲ್ಲಿ ಅಧ್ಯಕ್ಷಗಿರಿಗೆ ಜವಾಹರ್ಲಾಲ್ ನೆಹರು ಮತ್ತು ವಲ್ಲಭಭಾಯಿ ಪಟೇಲ್ ಅವರು ಕಂಟೆಸ್ಟ್ ಮಾಡಿದ್ರು. ಇದರಲ್ಲಿ 12 ವೋಟ್ಗಳು ವಲ್ಲಭಭಾಯಿ ಪಟೇಲ್ ಅವರಿಗೆ ಬಿದ್ದರೆ ಜವಾಹರ್ಲಾಲ್ ನೆಹರು ಅವರಿಗೆ ಯಾವುದೇ ವೋಟ್ ಬಿದ್ದಿಲ್ಲ. ಅಂದ್ರೆ ಉಳಿದಂತಹ 3 ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಏನಿದ್ದಾರೆ ಅವರು ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಲ್ಲ. ಇಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ಅವ್ರನ್ನ ಭಾರತದ ಪ್ರಧಾನಮಂತ್ರಿಯಾಗಿ ಮಾಡಲಿಕ್ಕೆ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ. ಹಾಗಾಗಿ ಅವರಿಗೆ ಒಬ್ರು ಮತವನ್ನ ಚಲಾಯಿಸಲಿಲ್ಲ. ಅದಕ್ಕೆ ಬದಲಾಗಿ ಇವರೆಲ್ಲರ ದೃಷ್ಟಿ ಇದ್ದಿದ್ದು ವಲ್ಲಭಭಾಯಿ ಪಟೇಲ್ ಅವರ ಮೇಲೆ. ವಲ್ಲಭಭಾಯಿ ಪಟೇಲ್ ಅವರೇ ನಮ್ಮ ದೇಶಕ್ಕೆ ಮೊದಲ ಪ್ರಧಾನಿ ಆಗ್ಲಿಕ್ಕೆ ಸೂಕ್ತ ವ್ಯಕ್ತಿ, ಈ ರೀತಿಯಾಗಿ ಯೋಚನೆಯನ್ನ ಮಾಡಿದ್ರು. ಇದ್ರ ನಡುವೆ ಏನಾಗಿತ್ತು ಅಂತ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧಿ ಅವರಿಗೆ ಮೊದಲೇ ಹೇಳಿಬಿಟ್ಟಿದ್ರಂತೆ, ನಾನು ಯಾವುದೇ ಕಾರಣಕ್ಕೆ ಇನ್ನೊಬ್ಬರ ಅಡಿಯಾಳಾಗಿ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ. ಅಂದ್ರೆ ಬೇರೆ ಯಾರಾದ್ರೂ ಅಧ್ಯಕ್ಷರಾದ್ರೆ ಅವರ ಅಡಿ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿಲ್ಲ, ಈ ರೀತಿಯಾಗಿ ಮೊದಲೇ ಹೇಳಿಬಿಟ್ಟಿದ್ರಂತೆ. ಅಂದ್ರೆ ಇಲ್ಲಿ ನೆಹರು ಅವರು ಏನ್ ಹೇಳಲಿಕ್ಕೆ ಹೊರಟಿದ್ರು ಅಂತ ಹೇಳಿದ್ರೆ, ನಾನೇ ಪ್ರಧಾನಮಂತ್ರಿ ಆಗ್ಬೇಕು, ಅದು ಬಿಟ್ಟು ಬೇರೆ ಯಾರಾದ್ರೂ ಪ್ರಧಾನಮಂತ್ರಿ ಆದ್ರೆ ಅವರ ಕೈ ಕೆಳಗಡೆ ನಾನು ಕೆಲಸ ಮಾಡೋದಿಲ್ಲ, ಈ ರೀತಿಯಾದಂತಹ ಒಂದು ಸಂದೇಶವನ್ನ ಗಾಂಧಿ ಅವರಿಗೆ ಕೊಟ್ಟಿದ್ದಾರಂತೆ. ಗಾಂಧಿಗೂ ಕೂಡ ಅಷ್ಟೇ ಈ ಜವಾಹರ್ಲಾಲ್ ನೆಹರು ಅಂತ ಹೇಳಿದ್ರೆ ಅತ್ಯಂತ ಅಚ್ಚುಮೆಚ್ಚಿನ ಶಿಷ್ಯ ಆಗಿದ್ರು. ಈ ಸಂದರ್ಭದಲ್ಲಿ ಇಂಟರ್ಫಿಯರ್ ಆದಂತಹ ಗಾಂಧಿ ಅವರು ಹೇಳ್ತಾರೆ ವಲ್ಲಭಭಾಯಿ ಪಟೇಲ್ ಅವರಿಗೆ, ನೀನು ತಕ್ಷಣ ನಿನ್ನ ನಾಮಿನೇಷನ್ ವಾಪಸ್ ತಗೊಳ್ಬೇಕು, ಇಲ್ಲಿ ಏನಿದ್ರು ಕೂಡ ಜವಾಹರ್ಲಾಲ್ ನೆಹರುವೇ ಅಧ್ಯಕ್ಷ ಆಗ್ಬೇಕು, ಅದೇ ರೀತಿಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಮುಂದಿನ ಪ್ರಧಾನಮಂತ್ರಿ ಆಗ್ಬೇಕು,
ಈ ರೀತಿಯಾಗಿ ಒಂದು ಕಟ್ಟಪ್ಪಣೆಯನ್ನು ಕೊಟ್ಟರಂತೆ. ಹಾಗಾಗಿ ಆ ಸಂದರ್ಭದಲ್ಲಿ ಗಾಂಧಿಯ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಇಷ್ಟಪಡದಂತಹ ವಲ್ಲಭಭಾಯಿ ಪಟೇಲ್ ಅವರು ನೆಹರು ಅವರಿಗೆ ದಾರಿಯನ್ನ ಕ್ಲಿಯರ್ ಮಾಡಿಕೊಟ್ರು, ಅಂದ್ರೆ ತಮ್ಮ ನಾಮಿನೇಷನ್ ವಾಪಸ್ ತಗೊಂಡ್ರು. ಹಾಗಾಗಿ ಜವಾಹರ್ಲಾಲ್ ನೆಹರು ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದ್ರು. ನಂತರ ಬ್ರಿಟಿಷ್ ಸರ್ಕಾರ ನೆಹರು ಅವರನ್ನ ಮುಂದಿನ ಪ್ರಧಾನಮಂತ್ರಿ ಅಂತ ಹೇಳ್ಕೊಂಡು ಒಪ್ಕೊಳ್ತು ಕೂಡ. ಸೆಪ್ಟೆಂಬರ್ 2, 1946ರಲ್ಲಿ ನೆಹರು ಅವರು ಭಾರತದ ಪ್ರಧಾನಿ ಅಂತ ಹೇಳ್ಕೊಂಡು ನಿಯುಕ್ತಿಗೊಂಡ್ರು. ನಂತರ 1947 ಆಗಸ್ಟ್ 15ರಂದು ಸಂಪೂರ್ಣವಾದಂತಹ ಅಧಿಕಾರ ಹಸ್ತಾಂತರ ನಡೀತು. ಇದಿಷ್ಟು ನಡೆದಿರುವಂತಹ ಘಟನೆ. ಅಂದ್ರೆ ಇಲ್ಲಿ ನೆಹರು ಅವರಿಗೆ ಒಂದೇ ಒಂದು ವೋಟ್ ಸಿಕ್ಕಿರಲಿಲ್ಲ, ಆದ್ರೂ ಕೂಡ ನೆಹರು ಅವರು ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ್ರು. ಈ ರೀತಿಯಾಗಿ ಆಯ್ಕೆಯಾಗುವಲ್ಲಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಮುಖ್ಯ ಪಾತ್ರವನ್ನು ವಹಿಸಿದ್ರು. ಅಂದ್ರೆ ಇಲ್ಲಿ ಜವಾಹರ್ಲಾಲ್ ನೆಹರು ಅವರೇ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳ್ಕೊಂಡು ಒತ್ತಾಯ ಮಾಡಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿರೋದು ಈ ಗಾಂಧಿ. ಇದಕ್ಕೆ ಅವ್ರು ಕೊಟ್ಟಂತ ಕಾರಣ ಏನು ಅಂತ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ಅವರಿಗೆ ಇಂಟರ್ನ್ಯಾಷನಲ್ ರೆಕಗ್ನೈಸೇಷನ್ ಇದೆ, ಅವರಿಗೆ ವಿದೇಶಗಳಲ್ಲಿ ಕೂಡ ಬೆಲೆ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ದೇಶಗಳಿಂದ ನಮಗೆ ಸಪೋರ್ಟ್ ಸಿಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದಂತ ವ್ಯಕ್ತಿ ಜವಾಹರ್ಲಾಲ್ ನೆಹರು. ಹಾಗಾಗಿ ಜವಾಹರ್ಲಾಲ್ ನೆಹರು ಅವರೇ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಮಹಾತ್ಮ ಗಾಂಧಿ ಅವರು ಹಠ ಹಿಡಿದು ನೆಹರು ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ರು. ನಿಮ್ಗೆ ಗೊತ್ತಿರಬಹುದು, ಗಾಂಧಿಯವರ ಈ ಒಂದು ಸ್ವಭಾವ ಇದೆಯಲ್ಲ, ಅಂದ್ರೆ ಹಠ ಹಿಡಿಯುವಂತ ಸ್ವಭಾವ ಇದೆಯಲ್ಲ, ಇದು ಹಲವಾರು ಕಡೆಗಳಲ್ಲಿ ಉಲ್ಲೇಖ ಆಗಿದೆ. ಇದರಿಂದಾಗಿ ಬಹಳಷ್ಟು ಅನಾಹುತಗಳು ಕೂಡ ಆಗಿದೆ. ಒಂದು ಉದಾಹರಣೆ, ಜವಾಹರ್ಲಾಲ್ ನೆಹರು ಅವ್ರನ್ನ ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿ ಮಾಡಿರೋದು. ಅದರಿಂದ ಆಗಿರುವಂತಹ ಹಲವಾರು ಅನಾಹುತಗಳು ಮತ್ತು ಈಗಲೂ ನಡೀತಿರುವಂತಹ ಕೆಲವೊಂದು ಅವಾಂತರಗಳನ್ನ ನಾವು ಇವಾಗಲೂ ನೋಡ್ಕೊಂಡು ಬರ್ತಾನೆ ಇದ್ದೇವೆ. ಇದನ್ನ ಉಲ್ಲೇಖಿಸಿ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರಿಗೆ ತಿವಿದಿದ್ರೆ ಏನು ಅಂತ ಹೇಳಿದ್ರೆ, ಪ್ರಥಮವಾಗಿ ವೋಟ್ ಚೋರಿ ಆಗಿರೋದು 1946ರಲ್ಲಿ ನೆಹರು ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದಾಗ ಅಂತೇಳಿ ಹೇಳಿದ್ರು. ಇಲ್ಲಿ ಈ ವೋಟ್ ಚೋರಿಯ ಹಿಂದಿದ್ದವರು ಯಾರು ಎಲ್ಲದೂ ಕೂಡ ನಿಮ್ಗೆ ಈಗಾಗಲೇ ಅರ್ಥ ಆಗಿರ್ತದೆ. ಅದಾದ್ಮೇಲೆ ಎರಡನೇ ವೋಟ್ ಚೋರಿ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಅಮಿತ್ ಶಾ ಅವರು ಹೇಳಿದ್ರು, 1971ರಲ್ಲಿ ರಾಯ್ಬರೇಲಿಯಿಂದ ಇಂದಿರಾ ಗಾಂಧಿ ಅವರು ರಾಜನಾರಾಯಣ್ ಅವರ ವಿರುದ್ಧವಾಗಿ ಗೆಲುವನ್ನು ಸಾಧಿಸಿರುವಂತಹದ್ದು. ನಿಮ್ಗೆ ಗೊತ್ತಿರಬಹುದು, ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಮೋಸ್ಟ್ಲಿ ರಾಜನಾರಾಯಣ್ ಅವರಿಗೆ 80,000 90,000 ವೋಟ್ ಸಿಕ್ಕಿದೆ. ಆಗ ರಾಜನಾರಾಯಣ್ ಅವರಿಗೆ ಒಂದಂತೂ ಗೊತ್ತಾಯ್ತು, ಈ ಚುನಾವಣೆಯಲ್ಲಿ ಬಹಳಷ್ಟು ಅಕ್ರಮಗಳು ನಡೆದಿತ್ತು ಅಂತೇಳಿ. ಹಾಗಾಗಿ ಅವರು ಕೋರ್ಟ್ನ ಕಟ್ಟೆ ಹತ್ತಿದ್ರು. ಆನಂತರ 1975ರಲ್ಲಿ ಅಲಹಾಬಾದ್ ಹೈಕೋರ್ಟ್ ನಿಂದ ಒಂದು ತೀರ್ಪು ಬಂತು. ಆ ತೀರ್ಪಿನ ಪ್ರಕಾರ ಇಲ್ಲಿ ಇಂದಿರಾ ಗಾಂಧಿ ಅವರು ರಿಗ್ಗಿಂಗ್ ಮಾಡಿ, ಅಂದ್ರೆ ಚುನಾವಣಾ ಅಕ್ರಮವನ್ನ ನಡೆಸಿ ಈ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ಅವರ ಆಯ್ಕೆಯನ್ನ ಇಲ್ಲಿ ಅನೂರ್ಜಿತಗೊಳಿಸಲಾಯಿತು. ಯಾವಾಗ ಈ ರೀತಿ ಆಯ್ತು, ತಕ್ಷಣ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಹೇರಿದ್ರು. ಮುಂದೆ ಏನೆಲ್ಲ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅಂದ್ರೆ 1975ರಲ್ಲಿ ಈ ಎಮರ್ಜೆನ್ಸಿಯನ್ನ ಹಾಕಲಾಯಿತು. ಕೊನೆಗೆ 1977ರಲ್ಲಿ ಎಮರ್ಜೆನ್ಸಿಯನ್ನು ವಾಪಸ್ ತಗೊಂಡ್ರು. ಕೊನೆಗೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟವಾಯಿತು. ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಮೊರಾರ್ಜಿ ದೇಸಾಯಿ ನಮ್ಮ ದೇಶದ ಪ್ರಧಾನಮಂತ್ರಿ ಆದ್ರು. ಆದ್ರೆ ಜನತಾ ಪಕ್ಷದೊಳಗಡೆ ಇದ್ದಂತಹ ಕಚ್ಚಾಟದಿಂದಾಗಿ ಇವರು ಅಧಿಕಾರವನ್ನು ಕೂಡ ಕಳ್ಕೊಂಡ್ರು. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರಿಗೆ 1971ರಲ್ಲಿ 2ನೇ ಬಾರಿ ವೋಟ್ ಚೋರಿ ನಡೀತು, ಅದು ಕೂಡ ನಿಮ್ಮ ಅಜ್ಜಿಯ ಕಡೆಯಿಂದ. ಈ ರೀತಿಯಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ಸಣ್ಣದೊಂದು ಆರತಿಯನ್ನ ಮಾಡಿದ್ರು. ಅದಾದ್ಮೇಲೆ 3ನೇ ವೋಟ್ ಚೋರಿಯ ವಿಷಯವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಅದೇನು ಅಂತ ಹೇಳಿದ್ರೆ, 1980ರಲ್ಲಿ ಸೋನಿಯಾ ಗಾಂಧಿ ಅವರು ಭಾರತೀಯ ಪೌರತ್ವವನ್ನು ಪಡೆದುಕೊಳ್ಳೋಕ್ಕಿಂತ ಮೊದಲೇನೆ ವೋಟರ್ ಲಿಸ್ಟ್ಗೆ ತಮ್ಮ ಹೆಸರನ್ನ ಸೇರಿಸಿ ನಂತರ ದೆಹಲಿ ಚುನಾವಣೆಯಲ್ಲಿ ವೋಟನ್ನ ಹಾಕಿರುವಂತಹದ್ದು. ಇದು 3ನೇ ವೋಟ್ ಚೋರಿ ಅಂತೇಳಿ ಹೇಳಿದ್ರು. ಯಾವಾಗ ಸೋನಿಯಾ ಗಾಂಧಿ ಅವರು ಇಟಾಲಿಯನ್ ಪ್ರಜೆಯಾಗಿ ಭಾರತೀಯ ಪೌರತ್ವವನ್ನ ಪಡೆಯೋದಕ್ಕಿಂತ ಮೊದಲೇ ಈ ರೀತಿಯಾಗಿ ವೋಟರ್ ಲಿಸ್ಟ್ ತಮ್ಮ ಹೆಸರನ್ನ ಸೇರಿಸಿ ಚುನಾವಣೆಯಲ್ಲಿ ಭಾಗವಹಿಸಿದ್ರು. ಇದನ್ನ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೊನೆಗೆ ಇವರ ಹೆಸರನ್ನ ವೋಟರ್ ಲಿಸ್ಟ್ ನಿಂದ ಡಿಲೀಟ್ ಮಾಡಲಾಯಿತು. ಆ ನಂತರ 1982 ಮತ್ತು 83ರಲ್ಲಿ ಸೋನಿಯಾ ಗಾಂಧಿ ಅವರು ಭಾರತೀಯ ಪೌರತ್ವವನ್ನು ಪಡ್ಕೊಂಡ್ರು. ಅದಾದ್ಮೇಲೆ ಅವರು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಅಂದ್ರೆ ಅದು ಅಧಿಕೃತವಾಗಿರ್ತದೆ, ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ 1980ರಲ್ಲಿ ಸೋನಿಯಾ ಗಾಂಧಿ ಅವರು ಅಕ್ರಮವಾಗಿ ಈ ರೀತಿ ಮತ ಚಲಾಯಿಸುವ ಮುಖಾಂತರ ವೋಟ್ ಚೋರಿಯನ್ನು ನಡೆಸಿದ್ದಾರೆ ಅಂತೇಳಿ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಮಹಾ ಮಂಗಳಾರತಿಯನ್ನ ಮಾಡಿದ್ರು. ಹೇಳ್ತಾ ಹೋಗೋದಾದ್ರೆ ಹಲವಾರು ಚುನಾವಣೆಗಳಲ್ಲಿ ಯಾವ ರೀತಿ ರಿಗ್ಗಿಂಗ್ಗಳು ನಡೀತಾ ಇತ್ತು, ಅದರಲ್ಲೂ ಮುಖ್ಯವಾಗಿ ಬಿಹಾರ, ಉತ್ತರ ಪ್ರದೇಶ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ರಿಗ್ಗಿಂಗ್ ನಡೀತಾ ಇತ್ತು, ಮತದಾನ ನಡೆಯುವ ಸಂದರ್ಭದಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇತ್ತು, ವೋಟ್ ಚೋರಿ ನಡೀತಾ ಇತ್ತು, ಎಲ್ಲದೂ ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ನಾವು ನಮ್ಮೂರಿನಲ್ಲಿ ಕೂಡ ಮೊದಲು ನೋಡಿದ್ವಿ ಯಾವ ರೀತಿಯಲ್ಲಿ ಅಕ್ರಮಗಳನ್ನ ಎಸಗ್ತಾ ಇದ್ರು ಅಂತ ಹೇಳ್ಕೊಂಡು. ಹಾಗಾಗಿ ವೋಟ್ ಚೋರಿಯ ಬಹುದೊಡ್ಡ ಇತಿಹಾಸವನ್ನೇ ಹೊಂದಿರುವಂತಹ ಕಾಂಗ್ರೆಸ್ ಪಕ್ಷ ಈ ರೀತಿಯಾಗಿ ಸದನದಲ್ಲಿ ವೋಟ್ ಚೋರಿ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿ ಮಹಾ ಮಂಗಳಾರತಿಯನ್ನ ಅಮಿತ್ ಶಾ ಅವ್ರ ಕೈಯಿಂದ ಮಾಡಿಸ್ಕೊಳ್ತು.
ಈಗಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ ಬೇರೆ ಕೆಲವೊಂದು ವಿಪಕ್ಷಗಳಿರ್ಬೋದು, ಇವ್ರು ಎಲ್ಲರೂ ಕೂಡ ಅಷ್ಟೇ ಈ ಅಕ್ರಮ ವಲಸಿಗರು ಯಾರೆಲ್ಲ ಇದ್ದಾರೋ ಅವರು ಅಕ್ರಮ ವಲಸಿಗರಾಗಿದ್ರು ಕೂಡ ಅವ್ರು ಭಾರತದಲ್ಲಿ ಇದ್ಕೊಂಡು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು, ಅವ್ರು ವೋಟ್ ಹಾಕಬೇಕು, ಅವರ ವೋಟಿನ ಮುಖಾಂತರ ನಾವು ಗೆಲುವನ್ನು ಸಾಧಿಸಬೇಕು. ಈ ರೀತಿಯಾಗಿ ಇವಾಗಲೂ ಕೂಡ ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಈ SIR ಪ್ರಕ್ರಿಯೆ ಮುಖಾಂತರ ಇವರೆಲ್ಲರ ಹೆಸರನ್ನ ಡಿಲೀಟ್ ಮಾಡ್ತಾ ಇದ್ದಾರಲ್ಲ, ಇದನ್ನ ಒಪ್ಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷ ತಯಾರಿಲ್ಲ. ಹಾಗಾಗಿ SIR ಪ್ರಕ್ರಿಯೆಯನ್ನ ಪ್ರಶ್ನೆ ಮಾಡಿ ರಾಹುಲ್ ಗಾಂಧಿ ಅವರು ಸದನದಲ್ಲಿ ನಿಂತ್ಕೊಂಡು ವೋಟ್ ಚೋರಿ ಅಂತ ತಗೊಂಡು ಬೊಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ಈ ವೋಟ್ ಚೋರಿ ಎಲ್ಲಿಂದ ಪ್ರಾರಂಭ ಆಯ್ತು, ಯಾರೆಲ್ಲ ಈ ವೋಟ್ ಚೋರಿಯಲ್ಲಿ ಭಾಗವಹಿಸಿದ್ದಾರೆ ಅನ್ನೋದನ್ನ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರ ಎದುರುಗಡೆ ಬಿಚ್ಚಿಡುವ ಮುಖಾಂತರ ರಾಹುಲ್ ಗಾಂಧಿ ಅವರು ತಲೆ ತಗ್ಗಿಸುವ ರೀತಿಯಲ್ಲಿ ಮಾಡಿಬಿಟ್ರು. ಆದ್ರೆ ಯಥಾ ಪ್ರಕಾರ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಈ ವೋಟ್ ಚೋರಿ ಅಂತ ತಗೊಂಡು ಬೊಬ್ಬೆ ಹೊಡ್ಕೊಂಡು ಊರೆಲ್ಲ ಸುತ್ತೋದನ್ನ ಮುಂದಿನ ದಿನಗಳಲ್ಲಿ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸದ್ಯಕ್ಕಂತೂ ಬ್ರೇಕ್ ಹಾಕ್ಲಿ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದಿಷ್ಟು ಜನರ ತಲೆಯಲ್ಲಿ ಈ ವೋಟ್ ಚೋರಿ ಅನ್ನೋ ವಿಷಯವನ್ನು ತುಂಬಿಬಿಟ್ರೆ ಮುಂದಿನ ದಿನಗಳಲ್ಲಿ ಅದು ಬೇರೆ ರೀತಿಯಾಗಿ ವರ್ಕೌಟ್ ಆಗಬಹುದು. ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ರಾಹುಲ್ ಗಾಂಧಿ ಅಂಡ್ ಟೀಮ್ ಈ ವೋಟ್ ಚೋರಿ ಅಂತ ತಿರುಗಾಡ್ತಾ ಇದೆ. ಇವರ ಜೊತೆಗೆ ನಮ್ಮ ದೇಶದಲ್ಲಿರುವಂತಹ ಒಂದಿಷ್ಟು ಬುದ್ಧಿಜೀವಿಗಳು ಅನ್ಸ್ಕೊಂಡಿರುವಂತಹ ಬುದ್ಧಿ ಇಲ್ಲದ ಒಂದಿಷ್ಟು ವ್ಯಕ್ತಿಗಳು ಕೂಡ ಕೈ ಜೋಡಿಸಿದ್ದಾರೆ. ಅವರು ಕೂಡ ಅಷ್ಟೇ ಸತತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಲೇಖನಗಳನ್ನ ಬರೀತಾ ಇದ್ದಾರೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತೋಗ್ಬಿಟ್ಟಿದೆ, ಸಂವಿಧಾನಕ್ಕೆ ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲ, ಈ ರೀತಿಯಾಗಿ ಭಾಷಣಗಳನ್ನ ಮಾಡಿಕೊಂಡು ಲೇಖನಗಳನ್ನು ಬರ್ಕೊಂಡು ಡಿಬೇಟ್ ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಈ ಅಕ್ರಮ ಮತದಾನ ಮಾಡುವಂತಹ ಒಂದಿಷ್ಟು ವಲಸಿಗರು ಯಾರಿದ್ದಾರೆ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತಾರೆ. ಅದನ್ನ ತಡೆಯಲಿಕ್ಕೆ ಮೋಸ್ಟ್ಲಿ ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಸಂವಿಧಾನದತ್ತವಾಗಿ ಪಡೆದಿರುವಂತಹ ವಾಕ್ ಸ್ವಾತಂತ್ರ್ಯ ಏನಿದೆ ಅದನ್ನ ಹೊಂದಿದ್ದೇವೆ. ಹಾಗಾಗಿ ಈ ವಾಕ್ ಸ್ವಾತಂತ್ರ್ಯವನ್ನು ನಾವು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಸ್ನೇಹಿತರೆ, ನಿಮ್ಗೆ ಏನ್ ಅನಿಸ್ತದೆ? ಇಲ್ಲಿ ಅಮಿತ್ ಶಾ ಅವರು ಕೊಟ್ಟಂತ ಉತ್ತರ ಸಕಾಲಿಕವಾಗಿತ್ತ ಅಥವಾ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಬೇಡವಾಗಿತ್ತ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.